ಈಗ ನೀವು ಇದಕ್ಕಿಂತ ಮುಂಚಿತವಾಗಿ ಹೇಳಿದ್ರಿ ನಾವು ಮುಂಚೆ ಕಾಂಗ್ರೆಸ್ ಜೊತೆಗೆ ಇದ್ವಿ ಈಗಿಲ್ಲ ಅಂತ. ಹಾಗಾದ್ರೆ ಆಲ್ಟರ್ನೇಟಿವ್ ಪಾರ್ಟಿ ಯಾವುದು? ನಿಮ್ಮ ಪರ್ಯಾಯ ವ್ಯವಸ್ಥೆ ಏನು? ನಾನು ಹೇಳ್ತಾ ಇರೋದು ಪರ್ಯಾಯ ವ್ಯವಸ್ಥೆ ಏನು ಸಿದ್ಧತೆ ನಾವೇ ಒಂದು ಪಕ್ಷ ಕಟ್ಟಬೇಕು, ನಾವೇ ಒಂದು ಪಕ್ಷ ಕಟ್ಟಿ ಅದನ್ನ ಸಿದ್ಧತೆ ನಡೀತಾ ಇದೆಯಾ? ಬೆಳೆಸ್ಕೊಂಡು ನಡ್ಕೊಂಡು ಹೋಗ್ಬೇಕು. ಇವಾಗ ನೋಡಿ ನಾವು ಹೇಳ್ತೀವಿ SDPI ಇದೆ ಅಂತಾರೆ, MIA ಅಂತ ಇದಾರೆ, ಅದು ನಿಮ್ಮಲ್ಲೇ ಕ್ಲಾರಿಟಿ ಇಲ್ಲ. ನಮ್ಮಲ್ಲೇ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಮಾಡ್ಬೇಕು. ನಾನು ಹೇಳ್ತೀನಿ ಕೇಳಿ. ಸರ್, ಸಮಯದ ಅಭಾವ ಇರೋದ್ರಿಂದ ನಾನು ಕ್ವಿಕ್ ಆಗಿ ಹೋಗ್ತಾ ಇದ್ದೀನಿ. ಹೇಳಿ, ಸಪೋರ್ಟ್ ಮೀ. ನಾನು ಕೇಳ್ತಾ ಇರೋದು ಇಷ್ಟೇ, ಈಗ ನಿಮಗೆ ಪರ್ಯಾಯ ವ್ಯವಸ್ಥೆಗೆ ಹೋಗಬೇಕು ಅಂತಿದೆ, ಆದರೂ ಅದಕ್ಕೆ ಬಹಳಷ್ಟು ಪಕ್ಷಗಳಿದ್ದಾವೆ, ಎಲ್ಲಿ ಹೋಗಬೇಕು ಕನ್ಫ್ಯೂಷನ್ಸ್ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಜೊತೆ ಹೋಗಬಾರ್ದು ಅನ್ನುವ ನಿರ್ಧಾರ ಈಗ ಎಷ್ಟು ಅಚಲವಾಗಿದೆಯೋ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಕೂಡ ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಆಡಳಿತ ನಡೆಸಬಾರ್ದು ಅನ್ನೋ ಉದ್ದೇಶ ಕೂಡ ಇದೆ. ಯಾವ್ದು ಅತಿ ಹೆಚ್ಚು ತೂಗುತ್ತೆ? ತಪ್ಪು. ನಾನು ಹೇಳ್ತೀನಿ ಕೇಳಿ. ಆಗ್ಲೂ ಒಂದು ಮಾತು ಹೇಳಿದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಪಕ್ಷ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ನೀವು ಯಾವ ಏರಿಯಾಲಿ ಇರ್ತೀರಾ, ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ಅಲ್ಲಿರುವಂತ ಅಭ್ಯರ್ಥಿ ಯಾರು ಒಳ್ಳೆಯವರಿದ್ದಾರೆ ಅದನ್ನ ಫಸ್ಟ್ ಗುರುತಿಸಿ ನಿಮ್ಮ ಧರ್ಮಗುರುಗಳು ಸಮುದಾಯದಲ್ಲರೂ ಹಿಂಗೆ ಹೇಳ್ತಿದ್ದಾರೆ. ಈಗ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಅವೇರ್ನೆಸ್ ಕ್ರಿಯೇಟ್ ನಮ್ಮ ಸಮುದಾಯಕ್ಕೆ ಒಂದೇ ಅಲ್ಲ ಹೇಳ್ತಾ ಇರೋದು, ಪ್ರತಿ ಒಬ್ರಿಗೂ ಸಮಾಜದ ಉದ್ಧಾರಕ್ಕಾಗಿ ಹೇಳ್ತಾ ಇದ್ದೀನಿ. ತಮ್ಮ ಅಭ್ಯರ್ಥಿಗಳನ್ನ ಮಾಡಬೇಕು. ಫಾರೂಕ್ ಜಿ, ಓಕೆ, ನಾನು ಅಲ್ಲ ಈ ಪ್ರಶ್ನೆಗೆ ಉತ್ತರ ಕೇಳ್ಕೊಂಡು ಹೋಗಿ. ಈಗ ಏಕಪಕ್ಷೀಯವಾಗಿ DK ಶಿವಕುಮಾರ್ ಅವರು ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ, ಇದು ಸರಿಯಲ್ಲ ಅನ್ನೋದು ಸಿದ್ದರಾಮಯ್ಯನವರ ಅತ್ಯಾಪ್ತರ ಮಾತಾಗಿದೆ. ಹೀಗಾಗಿ DK ಶಿವಕುಮಾರ್ ಅವ್ರನ್ನ ಸದೆ ಬಡಿಬೇಕು, ಅವ್ರಿಗೊಂದು ಚಕ್ಮೆಟ್ ಇಡಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಚಿತಾವಣೆಗಳು ನಡೀತಾ ಇದ್ದಾವೆ ನಿಮ್ಮ ಪಕ್ಷದಲ್ಲಿ. ಸರ್, ನಾನು ಅವಾಗಿಂದ ಅದನ್ನೇ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ. ನೋಡಿ, ನಮ್ಮ KPCC ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಡೇ ಒನ್ನಿಂದ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಸಾಹೇಬ್ರಾಗಿರ್ಬೋದು, ಮುಸಲ್ಮಾನರಿಂದ ನಾವು ಮುಸಲ್ಮಾನರ ಜೊತೆ ಇದ್ದೀವಿ ಒಂದೇ ಒಂದು ಕಾರಣಕ್ಕೆ ಅವರು ವೈಯಕ್ತಿಕ ವರ್ಚಸ್ಸನ್ನ ಎಷ್ಟು ಕೀಳುಮಟ್ಟದಲ್ಲಿ BJP ಅವರು ಬಿಂಬಿಸ್ತರು ಅನ್ನೋದು ಇವರು ಇವತ್ತು ನೆನಪು ಮಾಡ್ಕೋಬೇಕು. ಬ್ರದರ್ ಅನ್ನೋದ್ರಿಂದ ಹಿಡಿದು ಒಂದ್ ನಿಮಿಷ ಸರ್, ಸಿದ್ದರಾಮುಲ್ಲಾ ಖಾನ್, ಅದಕ್ಕೆ ಬರ್ತೀನಿ. ಸಿದ್ದರಾಮುಲ್ಲಾ ಖಾನ್ ಅನ್ನೋದಿರ್ಬೋದು, ನಿರಂತರವಾಗಿ ಇವತ್ತಿಗೂ ಸೋಷಿಯಲ್ ಮೀಡಿಯಾ ಅಲ್ಲಿ ಅವರಿಬ್ಬರ ತೇಜವದೆ ಇವತ್ತಿಗೂ ನಿಂತಿಲ್ಲ ಸರ್. ಇವ್ರಿಗೋಸ್ಕರ ತಗೊಂಡಿದ್ದೆ ಅದು. ಸಭಾಪತಿಗಳನ್ನ ಮಾಡಿದಾಗ ಕನ್ನಡ ಬರಲ್ಲ ಅನ್ನೋದ್ರಿಂದ ಹಿಡಿದು, ಜಮೀರ್ ಅವ್ರನ್ನ ಸಚಿವರನ್ನ ಮಾಡಿದಾಗ ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಅನ್ನೋದ್ರಿಂದ ಇಡ್ಬೋದು, ಇಷ್ಟನ್ನು ಹಿಜಾಬ್ ಇರ್ಬೋದು, ಹಲಾಲ್ ಇರ್ಬೋದು, ಯಾವುದೇ ಒಂದು ಘಟನೆ ಕರ್ನಾಟಕದಲ್ಲಿ ನಡೆದಾಗಲೂ ಸಹ ಅದೆರಡರ ಜವಾಬ್ದಾರಿಯನ್ನ, ಆ ಘಟನೆಗಳ ಜವಾಬ್ದಾರಿಯನ್ನ, ಒಂದು ಕಲ್ಲೆಸದಿದ್ದಿರ್ಬೋದು, ಗಲಾಟೆಗಳಾಗಿರ್ಬೋದು, ಇದೆಲ್ಲರೂ ಸಹ ವೈಯಕ್ತಿಕ ತೇಜೋವಧೆಯನ್ನ ನಮ್ಮ CM DCM. ಅದಲ್ಲದೆ ನೀವು ಹೇಳಿದ್ರಿ, ಈಗ DCM ಪಾರ್ಟಿಗೆ ಬರೋಣ ಸರ್. DCM ಅವರಿಗೆ ದಾವಣಗೆರೆ, ನೀವು ಹೇಳಿದ್ರಿ ದಾವಣಗೆರೆಯಲ್ಲಿ ಏನ್ ನಡೀತು, ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರು, ರಿಪೋರ್ಟ್ ಯಾರು ಕೊಟ್ಟಿದ್ರು ಅನ್ನೋದು ಮುಖ್ಯ ಆಗಿದೆ ಸರ್. ನಮ್ಮ ಪಕ್ಷ ಸರ್, ನಡೆದಿರೋ ವಿಚಾರನ ನಡೆದ ಹಾಗೆ AICCಗೆ ಸಬ್ಮಿಟ್ ಆಗಿದೆ. ಅವ್ರು ಯಾವ ಆಕ್ಷನ್ ತಗೊಂಡ್ರು ನಮ್ದು ರಾಷ್ಟ್ರೀಯ ಪಕ್ಷ KPCC. ಈ ಚರ್ಚೆಯಲ್ಲಿ ನಾನು ನಿಮ್ಗೆ ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸುಮ್ಮನೆ ಕೂತಿಲ್ಲ, DK ಶಿವಕುಮಾರ್ ಅವ್ರನ್ನ ಕಟ್ ಹಾಕ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಆಮೇಲೆ ಬೇರೆ ಇವೆಲ್ಲ ನೆಪವಾಗಿದ್ದಾವೆ. ಗೊತ್ತಿರೋ ಹಾಗೆ ನೋಡಿ, ಇದು ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಅಲ್ಲ, ಮುಸ್ಲಿಂ ವರ್ಸಸ್ ಮುಸ್ಲಿಂ ಅಂತ ವೈಯಕ್ತಿಕ ಇವರು ರಾಜಕಾರಣಿಗಳು ನಮಗೆ ತೋರಿಸ್ತಾ ಇದ್ದಾರೆ ಏನು ಅಂತ. ಈ ಕಾಂಗ್ರೆಸ್ ಪಕ್ಷ, ಫಾರೂಕ್ ಭಾಯ್ ಒಂದು ನಿಮಿಷ, ನಾನು ಹಿಂದೆ ಸುಮಾರು ಟೈಮ್ ಹೇಳಿದ್ವಿ, ಕಾಂಗ್ರೆಸ್ ಪಕ್ಷ ಹಿಂದೆ ಈ ಲಿಂಗಾಯತ್ ಮತವನ್ನು ಒಡೆದುಕೊಟ್ರು. ನೆಕ್ಸ್ಟ್ ಅದ ನಂತರ ರಿಸರ್ವೇಷನ್, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಅದನ್ನು ನಾವು ಮಂಡನೆ ಮಾಡ್ತೀವಿ ಅಂತೇಳಿ ಆ ಸೋರಿಕೆ ಆಯ್ತಲ್ಲ, ಅದರಲ್ಲೇ ಕೂಡ ಎಲ್ಲ ಜಾತಿ ಸಮುದಾಯಗಳ ಮಧ್ಯೆ ತಂದಿಡ ಕೊಟ್ಟರು. ಈಗ ಅಲ್ಪಸಂಖ್ಯಾತರ ಮಧ್ಯದಲ್ಲೇ ಕೂಡ ಇವರು ಬಿರುಕನ್ನು ಹುಟ್ಟಿಸೋದಕ್ಕೆ ಕೊಟ್ಟಿದ್ದಾರೆ. ಅದು ಅವ್ರಿಗೇನೆ ಅದು ಮುಳುವಾಗುತ್ತೆ, ಅವ್ರಿಗೆ ಶಾಪ ಆಗುತ್ತೆ. ಒಂದು ನೀವು JDS ಸ್ವತಂತ್ರವಾಗಿ ಮುಂದಿನ ಬಾರಿ ಚುನಾವಣೆ ಏನಾದ್ರು ಎದುರಿಸ್ತಾ ಇದೆಯಾ ಸರ್? ಅದನ್ನ ಮೂರ್ಖ ನೋಡಿ, ಇವಾಗ ಇವಾಗ NDA ಮೈತ್ರಿ ಇರೋದ್ರಿಂದ ಮೈತ್ರಿನ ಕಂಟಿನ್ಯೂ ಆಗುತ್ತೆ ಅಂತ ನಮ್ಮ ವರಿಷ್ಠ ಹೇಳಿದ್ದಾರೆ, ಅದೇ ಇರುತ್ತೆ ಸರ್. ಓಕೆ, ಒಂದು ನಿಮಿಷ ಸರ್. ನೋಡಿ, ಇವತ್ತು ಏನೊಂದು ಬಣ ಅಂತ ಹೇಳಿದ್ರ ಸರ್, ಯಾವಾಗ ಸನ್ಮಾನ್ಯ DK ಶಿವಕುಮಾರ್ ಅವರು ಯಾವಾಗಲೂ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದ್ರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಇರ್ತಿದ್ರು. ಇದು ಇವ್ರಿಗೆ ಸಿಟ್ಟಿತ್ತು. ಇದೇ ಚಾನ್ಸ್ ಅಂತೇಳಿ
ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರಯೋಗ ಮಾಡಿದ್ರು Okay. ಆ ಪ್ರಯೋಗ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಾಡಿಲ್ಲ. ನೀವು ಇದನ್ನ ಮಾಡಿರ್ಲಿಲ್ಲ. ಮಾಡಿಲ್ಲ. Okay. ಇದು ಎಫೆಕ್ಟ್ Bonus ಎಲ್ಲೆಲ್ಲಿ ಹೋಯ್ತು ಅಂತಂದ್ರೆ ನಿಮಗೆ ಬೋನಸ್ ನಮ್ ಬೋನಸ್ ಅಲ್ಲ, ನಮ್ಗೆ ಬೋನಸ್ ಅಲ್ಲ. ಓಕೆ, ಇವಾಗ ಇನ್ನು ಯಾವ ಮೀಟಿಂಗ್ ಅದನ್ನೇ ಇನ್ನು ಏಪ್ರಿಲ್ 4 ಆದ್ಮೇಲೆ ಇನ್ನೂ ಭಯಂಕರ ಬೆಂಕಿ ಬೀಳುತ್ತೆ. ಮೇ 4 ಸಾರಿ, ಮೇ 4 ಆದ್ಮೇಲೆ ಇನ್ನು ಭಯಂಕರ ಬೆಂಕಿ ಬೀಳುತ್ತೆ. ನೀವು ಪೆಟ್ರೋಲ್ ಹಾಕೋರಿದ್ದೀರಾ, ತುಪ್ಪ ಇಲ್ಲ ಸರ್, ಹಾಕೋರಿದ್ದೀರಾ? ನಮ್ಗೆ ನೋವಾಗುತ್ತೆ ಈ ಕಾಂಗ್ರೆಸ್ ಪರಿಸ್ಥಿತಿ. ಈಗ ಎಷ್ಟು ಖುಷಿಯಾಗಿ ಹೇಳ್ತೀರಾ ಸರ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೀ. ಇಷ್ಟೇ ವಿಚಾರ. ನೀವು ಯಾವುದಾದ್ರೂ ಒಂದು ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು, ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಅಭಿವೃದ್ಧಿ ವಿಚಾರಗಳನ್ನ ಮಾತನಾಡಬೇಕು ಅಂತ ಹೇಳಿದ್ರೆ ಅದು ಇನ್ನೂ ತುಂಬ ದೂರದ ಮಾತು ಅನ್ನೋದಷ್ಟೇ. ಸದ್ಯದ ರಾಜಕೀಯ ನಾಯಕರು ಈಗ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮುಸ್ಲಿಂ ಸಮುದಾಯ ಸಿಡಿದೆದ್ದಿರೋದಂತೂ ನಿಜ. ಅವರಿಗೆ ಅವರದ್ದೇ ಆದಂಥ ಒಂದು ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಸದ್ಯಕ್ಕೆ ಹಂಗಿಲ್ಲ. ನಾವು ಪರ್ಯಾಯ ವ್ಯವಸ್ಥೆಯನ್ನು ನೋಡಬೇಕಾಗಿದೆ. ಎಲ್ಲ ರಾಜಕಾರಣಿಗಳು, ನಾಯಕರು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ನಮ್ಮಲ್ಲೂ ಕೂಡ ಒಂದು ಲಿಟ್ರಸಿ ಆಗಿರ್ಬೋದು, ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಬೇಕು ಅನ್ನುವ ಚರ್ಚೆ ಕೂಡ ನಡೀತಾ ಇರೋದು ಒಂದು ಮಟ್ಟಿಗೆ ಸಂತೋಷದ ವಿಚಾರ ಅಂತ ಹೇಳ್ತಾ ಈ ಹೊತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.